ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವಾಗ ರೆಡಿ ಆಗ್ತಾ ಇದ್ದೀನಿ. ಮದುವೆಗೆಲ್ಲರೂ ಇವತ್ತೇ ಹೋಗ್ತಾ ಇದ್ದೀವಿ. ಸಂಜೆ ರಿಸೆಪ್ಷನ್ ಇದೆ, ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡ್ರೆ ಮುಗೀತು. ನಮ್ಮ ಮನೆಯವರು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ರು, ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ಟ್ರೈ ಮಾಡ್ತೀನಿ ಅಲ್ಲಿ ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪನೇ ವೀಡಿಯೋಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ನಾನು ಹೇಗೆಲ್ಲ ಡ್ರೆಸ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಮಧ್ಯಾಹ್ನ ನಾವು ಹೊರಟಾದ್ಮೇಲೆ ಸಂಜೆ 5:30 ಏನೋ ಆಯಿತು ನಾವು ಚೌಟ್ರಿಗೆ ಬರೋದ್ರೊಳಗೆ. ಸೊ ಮೈಸೂರಲ್ಲಿ ಮದುವೆ ನಡೀತಾ ಇರೋದಲ್ವ, ಹಾಗಾಗಿ ಬರೋದು 5:30 ಆಯಿತು. ಅಲ್ಲೇ ಚೌಟ್ರಿನಲ್ಲಿ ಕಾಫಿ, ಟೀ ಹಾಗೆಯೇ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿಸಿದ್ರು. ಅದನ್ನೆಲ್ಲನೂ ತಿಂದ್ಕೊಂಡು ರೂಮಿಗೆ ಬಂದ್ವಿ. ರೂಮಿಗೆ ಬರೋದ್ರೊಳಗೆ 6:30 ಆಗೋಗಿತ್ತು. ಇನ್ನು 7:30-8 ಗಂಟೆಗೆಲ್ಲ ಹೆಣ್ಣು ಗಂಡನ ನಿಲ್ಲಿಸ್ತಾರೆ, ಅಂದರೆ ರಿಸೆಪ್ಷನ್ ಇದೆ ನೈಟು. ಹಾಗಾಗಿ ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆದೆ. ಸೊ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ವರಮಹಾಲಕ್ಷ್ಮಿ ಹಬ್ಬದ್ದು. ನೀವು ನೋಡಿರ್ತೀರ, ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ, ವ್ಯೂವರ್ಸ್ ಆಗಿದ್ದರೆ. ಸೊ ಅದು ತುಂಬ ಡೀಸೆಂಟಾಗಿತ್ತು. ಬಾರ್ಡರ್ಸ್ ಎಲ್ಲ ತುಂಬ ಜಾತ್ರೆ ಅಂತ ಅನ್ನಿಸ್ಲಿಲ್ಲ ನನಗೆ. ಇವಾಗೆಲ್ಲ ಬಾರ್ಡರ್ಸ್ ಎಲ್ಲ ಸ್ವಲ್ಪ ಕಣ್ಣಿಗೆ ಹೊಳೆಯೋಂಗಿರುತ್ತೆ, ಬಟ್ ನನಗೆ ಆ ಥರ ಇಷ್ಟ ಆಗ್ತಿರ್ಲಿಲ್ಲ. ನೈಟು ಲೈಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾವು ಡೀಸೆಂಟಾಗಿರೋದನ್ನೇ ಚೂಸ್ ಮಾಡೋಣ ಅಂತ ಹೇಳಿ ನೈಟ್ ಇದನ್ನು ವೇರ್ ಮಾಡಿದೆ. ಸೊ ಇದು ಸ್ವಲ್ಪ ಲೈಟ್ ಕಲರು ಕೂಡ ಇತ್ತು. ಬಾರ್ಡರ್ ಅಂತೂ ತುಂಬಾ ಚೆನ್ನಾಯಿತು. ಇದು ನಾನು ವೇರ್ ಮಾಡಿರುವಂಥ ಸ್ಯಾರಿ ಬಂದು ಹ್ಯಾಂಡ್ಲೂಮ್ ಸ್ಯಾರಿ ಆಗಿರೋದ್ರಿಂದ ಡೀಸೆಂಟಾಗಿ ಕಾಣಿಸ್ತಾ ಇತ್ತು. ಹಾಗೆ ಹುಡುಗಿದು ಫೋಟೋಸ್ ಎಲ್ಲ ನಡೀತಾ ಇತ್ತು. ಇನ್ನೂ ಯಾರೂ ಕೂಡ ಬಂದಿರಲಿಲ್ಲ. ಅದಾದಮೇಲೆ ಎಲ್ಲರೂ ಕೂಡ ಬಂದರು. ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮಿಗೆ ಮತ್ತೆ ಬಂದ್ವಿ. ಅಲ್ಲಿ ತುಂಬ ಜನ ನಮ್ಮ ರಿಲೇಟಿವ್ಸ್ಗಳೇ ಇರೋದ್ರಿಂದ ಪದೇ ಪದೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟು ಚೆನ್ನಾಗಲಿಲ್ಲ. ನಿಮಗೆ ಗೊತ್ತಿರುತ್ತೆ, ನಾನು ಹೊಸದಾಗಿ ಏನು ಹೇಳೋದು ಬೇಡ, ನಾನು ಪ್ರತಿ ಸರಿ ಹೇಳ್ತಾನೆ ಇರ್ತೀನಿ ನನ್ನ ಹಸ್ಬೆಂಡ್ ಮನೆ ಕಡೆ ಎಲ್ಲ ಅಷ್ಟಾಗಿ ನಾನು ವೀಡಿಯೋಸ್ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು. ಫೈನಲಾಗಿ ನೈಟ್ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆಗೆ ಸೊ ಬಂದ್ವಿ. ಇದು ಡಾರ್ಕ್ ರಾಮ ಗ್ರೀನ್ ಕಲರ್ ಇತ್ತು. ಸೊ ಹಾಗಾಗಿ ನಾನು ನೈಟ್ ಇದನ್ನು ವೇರ್ ಮಾಡಲಿಲ್ಲ. ಬೆಳಗ್ಗೆ ನಾವು ಬೇಗನೆ ಬಂದಿದ್ವಿ. ಯಾರು ಕೂಡ ಇನ್ನೂ ರೆಡಿನೇ ಆಗಿರಲಿಲ್ಲ. ಸೊ ಹುಡುಗಿದು ಕೂಡ ಆಗಿನ್ನೂ ಎಲ್ಲ ನಡೀತಾ ಇತ್ತು, ಅಂದರೆ ಪೂಜೆಗಳು ಅದು ಇದು ಅಂತ ಇರುತ್ತೆ ಅಲ್ವಾ. ಸೊ ಅದೆಲ್ಲ ನಡೀತಾ ಇತ್ತು. ನಾವು ಆರಾಮಾಗಿ ಟಿಫನ್ ಮಾಡಿಕೊಂಡು ಬಂದು ಕೂತಿದ್ದೀವಿ. ಸೊ ಅದ್ರ ಪಾಡಿಗೆ ಅದು ನಡೀತಾ ಇದೆ ಎಲ್ಲ ಅಂದರೆ ಎಲ್ಲವೂ ಕೂಡ. ಮೊದಲಿಗೆ ಏನೆಲ್ಲ ಶಾಸ್ತ್ರಗಳಿದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪನೇ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ. ನಾವು ಮೇಯ್ನಾಗಿ ಅಲ್ಲಿ ಏನು ಶಾಸ್ತ್ರ ಮಾಡೋದಕ್ಕೇನು ಹೋಗೋ ಹಾಗಿರಲಿಲ್ಲ, ಸೂತ್ಕ ಇದ್ದಿದ್ದರಿಂದ. ಸೊ ಹಾಗಾಗಿ ಹೋಗಲಿಲ್ಲ. ಸೊ ಮದುವೆ ವಿಡಿಯೋ ಇಷ್ಟೇ ನಾನು ಮಾಡ್ಕೊಂಡಿದ್ದು. ಇವಾಗ ನಾವು ತಗೊಂಡಿರುವಂಥ ಫೋಟೋಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ಡ್ರೆಸ್ ಸೆನ್ಸ್ ಹೇಗೆ ಇಷ್ಟ ಆಯಿತಾ, ಯಾವ ಸ್ಯಾರಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಸ್, ನಾನು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ಹೊಸದಾಗೋ ವ್ಲಾಗ್ನ ಮಾಡಲಿಲ್ಲ. ಬಿಕಾಸ್ ಮಾವಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ರನ್ನ ಹಾಸ್ಪಿಟಲ್ನಲ್ಲಿ ಇಟ್ಟಿದ್ವಿ. ಇವಾಗ ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಹಾಲೆ 3 ದಿನ ಆಯಿತು ಅವರು ಮನೆಗೆ ಬಂದು. ಸೊ ಹಬ್ಬ ಸ್ವಲ್ಪ ರಿಕವರ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ ಅಲ್ವಾ, ಆವಾಗ ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿತ್ತು. ಹಾಗಾಗಿ ಹಾಸ್ಪಿಟಲೈಸ್ ಆಗಿದ್ರು. ಇವಾಗ ಮನೆ ಕರ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಅಂತ ಹೇಳಿ ಗಂಜಿ ಮಾಡಿದ್ದೀನಿ. ಸೊ ಅವರು ಗಂಜಿ, ರಾಗಿ ದೋಸೆ ಇದನ್ನೇ ತಿಂತಾ ಇರ್ತಾರೆ ಯಾವಾಗ್ಲೂ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಅದನ್ನೇ ಮಾಡೋಣ ಅಂತ ಹೇಳಿ ಅದನ್ನೇ ಮಾಡಿಕೊಡ್ತೀನಿ. ಅವ್ರು ಏನು ತಿಂತೀನಿ ಅಂತ ಹೇಳ್ತಾರೆ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಹೊಟ್ಟೆ ತುಂಬ ಯಾವುದನ್ನು ಕೂಡ ಸರಿಯಾಗಿ ತಿನ್ನೋದೇ ಇಲ್ಲ ಅವರು. ಅದಕ್ಕೋಸ್ಕರ ಮಧ್ಯೆ ಸ್ವಲ್ಪ ಜ್ಯೂಸ್ ಎಲ್ಲ ಕೊಡಬೇಕು. ಕೆಲಸಗಳಂತೂ ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ವ್ಲಾಗ್ನೇ ಮಾಡ್ತಾ ಇಲ್ಲ. ಬಟ್ ನಾಳೆಯಿಂದ ಡೈಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮದುವೆಯಿಂದ ಬಂದು ಒಂದು 4-5 ದಿನ ಆಯಿತು. ಇವತ್ತಿಗೆ ಒಂದು 3 ದಿನ ಆಯಿತು ಅನಿಸುತ್ತೆ. ಇವತ್ತು ಸ್ಯಾಟರ್ಡೆ, ವೆಡ್ನೆಸ್ಡೇ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಎಸ್, ಇವತ್ತಿಗೆ 3 ದಿನ ಆಯಿತು. ಇವಾಗ ನಿಮ್ಮ ಹತ್ರ ಮಾತಾಡೋ ಟೈಮ್ ಸಿಕ್ಕಿದೆ. ಇವಾಗಲೂ ಕೂಡ ಅಷ್ಟೇ, ತುಂಬ ಅಂದರೆ ತುಂಬಾ ಕೆಲಸಗಳಿತ್ತು. ಇವಾಗ ನಮಗೆ ಅಂತ ಹೇಳಿಬಿಟ್ಟು ಮುದ್ದೆ, ಅನ್ನ ಹಾಗೆಯೇ ಚಿಲ್ಕವ್ರೆಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಇವಾಗ ಮಾವಗೆ ಗಂಜಿ ರೆಡಿ ಇದೆ, ಅವ್ರನ್ನ ಎದಳಿಸ್ಬಿಟ್ಟು ಇವಾಗ ಗಂಜಿ ಕೂಡಿಸ್ಬೇಕು. ಸೊ ಕೆಲಸಗಳಂತೂ ಇದ್ದೇ ಇರುತ್ತೆ ಅಲ್ವಾ, ವಯಸ್ಸಾದವ್ರ ಮನೆಯಲ್ಲಿ ಇದ್ದಾರೆ, ಈ ಥರ
ಅದು ಪೇಷಂಟ್ ಇದ್ದಾರೆ ಅಂತ ಅಂದಾಗ ಅಫ್ಕೋರ್ಸ್ ಕೆಲಸ ಇರುತ್ತೆ. ಅದಕ್ಕೋಸ್ಕರ ಅಂತ ಹೇಳಿ ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ. ನೈಟು ನಾನು ಚಿಲ್ಕವರೆ ಕಾಳು ಸಾಂಬಾರು ಮಾಡಿ ರೈಸ್ ಮಾಡ್ಕೊಂಡಿದ್ವಿ ನಮಗೆ ಅಂತ ಹೇಳಿಬಿಟ್ಟು. ಮಾವಂಗೆ ನಾವು ಇನ್ನೂ ಖಾರದ ಐಟಮ್ ಏನೂ ಕೊಡ್ತಾ ಇಲ್ಲ. ಸೊ ಹಾಸ್ಪಿಟಲಿಂದ ಕರ್ಕೊಂಡು ಬಂದು 2 ಡೇಸ್ ಆಗಿದೆ ಅಷ್ಟೇ. ಅವರು ಕೂಡ ಅಷ್ಟೇ ಜಾಸ್ತಿ ಖಾರದ ಐಟಮ್ ಎಲ್ಲ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಮಾವನು ಕೂಡ ರಾಗಿ ಗಂಜಿ ಅಥವಾ ರವೆ ಗಂಜಿ, ರಾಗಿ ದೋಸೆ ಇದನ್ನೇ ಕೇಳ್ತಾಯಿದ್ರು. ಅವ್ರು ಏನು ತಿಂತೀನಿ ಅಂತ ಹೇಳ್ತಾರೆ ಅದನ್ನೇ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ರವೆ ಗಂಜಿ ಮಾಡಿ ಕೊಟ್ಟೆ. ಸೊ ಅವ್ರದ್ದು ಊಟ ಎಲ್ಲ ಅಷ್ಟೇ. ಅವರು ಮಾತ್ರೆ ಎಲ್ಲ ನುಂಗ್ಬಿಟ್ಟು ಮಲ್ಕೊಂಡ್ರು. ಅದಾದಮೇಲೆ ನಾವು ಊಟ ಮಾಡಿ ಇವಾಗ ಅವರೆಕಾಯಿನಂತೂ ಕುಯ್ಕೊಂಬರೋದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಪ್ರತಿ ಸಾರಿ ನಿಮಗೆ ಹೇಳ್ತಾನೆ ಇರ್ತಿದ್ದೆ. ಸೊ ಫೈನಲಾಗಿ ಇವಾಗ ಹೋಗಿ ಅವರೆಕಾಯಿನೆಲ್ಲ ಕಿತ್ಕೊಂಬಂದು ಎಣ್ಣೆ ಕಾಳು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಸುಲ್ಕೋತಾ ಇದ್ದೀನಿ. ನನ್ನ ಜೊತೆಗೆ ಮನೆಗೆ ಒಬ್ಬರು ಮಾಮೂಲಿಯಾಗಿ ನೀವು ನೋಡೇ ಇರ್ತೀರ, ಲೇಬರ್ ಒಬ್ಬರು ಬರ್ತಾರೆ ಅಲ್ವಾ. ಸೊ ಅವರು ನಾನು ಇಬ್ಬರು ಕೂಡ ಹೋಗಿದ್ವಿ. ಇವಾಗ ಹಸುಗಳನ್ನೆಲ್ಲ ಇಟ್ಕೊಂಡು ಬರೋ ಟೈಮ್ ಆಯಿತು. ಅದಕ್ಕೆ ಅವರು ನೀವು ಹೋಗಿ ನಾನು ಸುಲ್ಕೋತಾ ಇರ್ತೀನಿ ಅಂತ ಹೇಳಿಬಿಟ್ಟು ಕುತ್ಕೊಂಡು ಒಬ್ಬಳೇ ಸುಲಿತಾ ಇದ್ದೆ. ಸೊ ಇಷ್ಟು ಕೆಲಸಗಳಿದ್ದಿದ್ದರಿಂದ ಡೈಲಿ ವ್ಲಾಗ್ನ ಹಾಕೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಇನ್ನು ಮುಂದೆ ನಾನು ಆದಷ್ಟು ಡೈಲಿ ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವೀಡಿಯೋಸ್ಗಳನ್ನ ಆಗಲಿಲ್ಲ ಅಂದರೂ 2 ಡೇಸ್ಗೆ ಒಂದು ಸರಿನಾದರೂ ನಾನು ವೀಡಿಯೋನ ಮಾಡಿ ಹಾಕ್ತೀನಿ. ಸೊ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕು. ಖಂಡಿತ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತಲೇ ಭಾವಿಸ್ತೀನಿ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆಯೇ ಕಮೆಂಟ್ಸ್ಗಳು ಬರ್ತಾಯಿದೆ. ಹಾಗೆ ವ್ಯೂಸು ಕೂಡ ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದೆ. ನಾನು ಹಾಲೇ 6-7 ಡೇಸಿಂದ ವೀಡಿಯೋ ಹಾಕಲಿಲ್ಲ ಅಂದ್ರೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅವರೆಕಾಯಿ ಕುಯ್ಕೊಂಬಂದ್ವಿ ಅಂದ ತಕ್ಷಣ ಸ್ವಲ್ಪ ಮೈಯೆಲ್ಲ ಸೊಗಡಿನ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಮೈಗೆ ಸ್ವಲ್ಪ ಸ್ನಾನ ಮುಗಿಸ್ಕೊಂಡು ಇವಾಗ ರಾತ್ರಿ ಎಲ್ಲರಿಗೂ ಅನ್ನ ಮುದ್ದೆ ಬೇಜಾರಾಗಿ ಹೋಗಿತ್ತು. ಅದಕ್ಕೇ ಇವಾಗ ಚಿಲುಕ್ಸ್ಕೊಂಡಿದ್ದೆ ಕಾಳನ್ನ ಒಂದು ಸ್ವಲ್ಪ. ಮಧ್ಯಾಹ್ನನೇ ಸಾಂಬಾರೆಲ್ಲ ಖಾಲಿ ಆಯಿತು. ಚಿಲುಕ್ಸ್ಬಿಟ್ಟು ಅದನ್ನು ಗೊಜ್ಜು ಮಾಡಿಬಿಟ್ಟು ಇವಾಗ ರೊಟ್ಟಿ ಹಾಕ್ತಾಯಿದ್ದೀನಿ ಎಲ್ಲರಿಗೂ. ಅಂದರೆ ಮಾವಂಗೆ ರೊಟ್ಟಿ ಕೊಡೋದಿಲ್ಲ, ಯಾಕಂದರೆ ರೊಟ್ಟಿ ಮುದ್ದೆನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಮಾವಂಗೆ. ಯಾಕಂದರೆ ಜೀರ್ಣ ಆಗೋದಿಲ್ಲ ಅವ್ರಿಗೆ. ಸಡನ್ನಾಗಿ ಇವಾಗ ಹಾಸ್ಪಿಟಲಿಂದ ಮನೆ ಕರ್ಕೊಂಬಂದ ತಕ್ಷಣ ಜೀರ್ಣ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ರೊಟ್ಟಿ ಕೊಡ್ತಾಯಿಲ್ಲ, ಬರೀ ಗಂಜಿ ಮತ್ತು ರೈಸ್ ಏನಾರು ತಿಂತೀನಿ ಅಂತ ಅಂದರೆ ತೊಗರಿಬೇಳೆ ತಿಳಿ ಸಾರು ಮಾಡಿಬಿಟ್ಟು ಅವ್ರಿಗೆ ಲೈಟಾಗಿ ಖಾರದ ಪುಡಿ ಹಾಕಬೇಕು, ಜಾಸ್ತಿನೂ ಹಾಕೋ ಆಗಿಲ್ಲ, ಖಾರ ಅಂತ ಹೇಳ್ತಾ ಇರ್ತಾರೆ. ಸೊ ಫೈನಲಾಗಿ ಇವಾಗ ರೊಟ್ಟಿ ಹಾಕ್ಕೊಂಡು ನಮಗೆ ಮಾವಂಗೆ ಮತ್ತು ಗಂಜಿನ ಮಾಡೋಣ ಅಂತ ಹೇಳಿ ಸೊ ಇವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡು ಒಂದು ವೀಡಿಯೋ ಹಾಗೆ ಹಾಕ್ತಾಯಿದ್ದೀನಿ. ಸೊ ಇನ್ನು ಮುಂದೆ ನಾನು ಡೈಲಿ ವ್ಲಾಗ್ಸ್ಗಳನ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ 2 ಡೇಸ್ಗೆ ಒಂದು ಸರಿನಾದ್ರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನನ್ನ ಡೈಲಿ ವ್ಲಾಗ್ಸ್ನ. ಸೊ ನಿಮ್ಮೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ. ಇವತ್ತಿನ ಒಂದು ತುಂಬ ಮಿಕ್ಸಪ್ಪಲ್ಲಿ ಹಾಕಿದ್ದೀನಿ ವೀಡಿಯೋಸ್ಗಳನ್ನ. ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗಿತ್ತು ವ್ಲಾಗ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ಒಂದು ಡೈಲಿ ವ್ಲಾಗ್ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.